ಇವತ್ತಿನ ಹೊಸ ಲಾಗ್ಗೆ ಸುಸ್ವಾಗತ. ನಿಮ್ಮ ಪೈಂಟರ್ SRP ಪೈಂಟರ್ ಮಾಡುತ್ತಿರುವಂತಹ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕೊಟ್ಟೋದು ಮರಿಬೇಡಿ, ಸಪೋರ್ಟ್ ಮಾಡೋದು ಮರಿಬೇಡಿ ಹೇಳ್ತಾ ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ. ಇವತ್ತು ಹೊಸ ಬಿಲ್ಡಿಂಗ್ ಇದು ನಡೀತಿರೋದು. ಇದು ಹೊಸ ಬಿಲ್ಡಿಂಗ್. ಇದು ಸಿಂಗಾಪುರದಲ್ಲಿರೋದು. ಸಿಂಗಾಪುರ ಅಂತ ಮಲೇಷ್ಯಾ ಸಿಂಗಾಪುರ ಅಲ್ಲ, ಇಲ್ಲೇ ಕ್ವಾಟಿನಹಳ್ಳಿ ಸಿಂಗಾಪುರ. ಬೇಲೂರಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಬೇಲೂರಿಂದ 10 ಕಿಲೋಮೀಟರ್ ಆಗುತ್ತೆ. ಮಲೇಷ್ಯಾ ಸಿಂಗಾಪುರ ಅಲ್ಲ, ಸಿಂಗಾಪುರ, ಓನ್ಲಿ ಸಿಂಗಾಪುರ. ಆಂಟಿ ಮನೆ ಓನರ್ ಇಲ್ಲೇ ಇದ್ದಾರೆ ನೋಡಿ. ಅವ್ರದ್ದೇ ಹಳೆ ಮನೆ ಇದು. ಇದೆಲ್ಲ ನೋಡಿ ಹಳೆ ಮನೆ. ನಮ್ಮ ದೊಡ್ಡಪ್ಪನೇ ಮಾಡಿಕೊಟ್ರೋದು. ನಮ್ಮ ಅಜ್ಜ ದೊಡ್ಡಪ್ಪ ಅಂತಿದ್ದೀನಿ, ನಮ್ಮ ಅಜ್ಜ ಮಾಡಿಕೊಟ್ರೋದು ನೋಡಿ. ಇದೆಲ್ಲ ಹಳೆ ಮನೆ. ಮಿನಿಮಮ್ ಒಂದು 35 ವರ್ಷ ಆಯ್ತಲ್ವ? 35-40 ವರ್ಷ, 45 ವರ್ಷ ಆಯಿತಾ? ಆಗಿದೆ, ಒಂದು 45-50 ವರ್ಷ ಆಗಿದೆ ಈ ಮನೆ ಕಟ್ಟಿ. ಹಳೆ ಮನೆ. ನಮ್ಮ ಅಜ್ಜನೇ ಮಾಡಿಕೊಟ್ರೋದು. ಗೋಪಾಲಾಚಾರ್ಯ ಅಂತಲ್ವ? ಗೋಪಾಲಾಚಾರ್ಯರು. ಆಮೇಲೆ ಇನ್ನೊಬ್ರು ಯಾರು ರಾಜಣ್ಣ ಅಂತನಾ? ಇನ್ನೊಬ್ಬರು ರಾಜಣ್ಣ ಅನ್ನೋರು ರಾಜಾಚಾರ್ಯರು ಅಂತ ಅವರು. ಆಮೇಲೆ ಇನ್ನೊಬ್ಬರು ಗೋಪಾಲಾಚಾರ್ಯರು ಅಂತ. ಇಬ್ಬರು ಅಣ್ಣ ತಂದಿರ. ಅವರು ಇಬ್ಬರು ಮಾಡಿಕೊಟ್ಟಿದ್ದು ಹಳೆ ಮನೆ ಇದು. ಇದು ಈಗ ಹೊಸ ಮನೆ ಮಾಡಿಕೊಟ್ಟಿದ್ದಾರೆ. ಹೊಸ ಮನೆ ಯಾರು ಮಾಡಿಕೊಟ್ಟಿದ್ದು? ಊರವ್ರು ಯಾರು ಗೊತ್ತಿಲ್ವಾ? ಯಾರೋ ಗೊತ್ತಿಲ್ವಂತೆ ಅವ್ರಿಗೂ. ಅವ್ರ ಮನೆಯವ್ರಿಗೆ ಗೊತ್ತಿದೆ, ಅಂಕಲಿಗೆ. ನನಗೂ ಅಷ್ಟಾಗಿ ಗೊತ್ತಿಲ್ಲ ನೋಡಿ. ಸೂಪರಾಗಿ ಮಾಡಿಸಿದ್ದಾರೆ. ಬಾಲ್ಕನಿ ಅಂತೂ ಸಕ್ಕತ್ತಾಗಿದೆ. ಮೇಲ್ಗಡೆ ಬಾಲ್ಕನಿ, ಕೆಳಗಡೆ ಫುಲ್ಲು ಪ್ಯಾಸೇಜ್ ಥರ ಬಿಟ್ಕೊಂಡಿದ್ದಾರೆ ಮುಂದ್ಗಡೆ. ಇನ್ನು ಇದು ಡೂಪ್ಲೆಕ್ಸ್ ಮನೆ. ಎಷ್ಟಿದು ಆಯಪ್ಪಯ್ಯ ಆಂಟಿ? 19-27 ನೋಡಿ. 19-27ರಲ್ಲಿ ಡೂಪ್ಲೆಕ್ಸ್ ಮನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಇದನ್ನು ಒಳಗಡೆ ಹೋಗಿ ಎಲ್ಲ ತೋರಿಸ್ತೀನಿ ಡೂಪ್ಲೆಕ್ಸ್ ಮನೆಗಳು ನೋಡಿ. 19-27ರಲ್ಲಿ ಮನೆ ಡೂಪ್ಲೆಕ್ಸ್ ಮನೆ ಕಟ್ಟಿರೋದು ನೋಡಿದ್ದೀರಾ ಎಲ್ಲಾದ್ರೂ? ನೋಡಿರೋಕ್ಕೆ ಚಾನ್ಸೇ ಇಲ್ಲ ನೋಡಿ. ಇವಾಗ ತೋರಿಸ್ತೀನಿ ನೋಡಿ. ಕಿಟಕಿ ಬಂದಿದೆ, 3 ಕಿಟಕಿ. ಇಲ್ಲೇ 2 ಕಿಟಕಿ ಬಂದಿದೆ. ಅಲ್ಲಿ ಪಾಲಿಶ್ ಡೋರ್ ಬಂದಿದೆ. ಅಲ್ಲಿ ಮೇಲ್ಗಡೆ ಸೇಮ್ ಮೇಲ್ಗಡೆ ಅಲ್ಲೊಂದು ಬಂದಿದೆ ಕಿಟಕಿ. ಮತ್ತು ಇದು ರೂಪಿಂಗು, ಅಂಚು ರೂಪಿಂಗ್ ಇದು ನೋಡಿ. ಇದೆಲ್ಲ ಅಂಚು, ಡಬಲ್ ಅಂಚಿದು ಆ್ಯಕ್ಚುಲಿ. ಆಮೇಲೆ ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಂಥದ್ದು, ಕಬ್ಬಣದ್ದು ರೂಫಿಂಗ್ ಮಾಡಿಸ್ಬಿಟ್ಟು ಆಮೇಲೆ ಡಬಲ್ದು ಇದಾಗಿಸಿದ್ದಾರೆ. ಇದಕ್ಕೆಲ್ಲ ಆಲ್ರೆಡಿ ಈಗ ಮೆಗೋನಿ ಕಲರ್ ಹೊಡೆಯೋದ್ರಿಂದ ಮೆಗೋನಿ ನಮ್ಮಲ್ಲೇ ಈಗ ಇದನ್ನು ಅದು ಲಪ್ಪಕ್ಕೆ ಮಿಕ್ಸ್ ಮಾಡ್ಕೊಂಡು ಚಾಪ್ ಪೌಡ್ರಿ ಮಿಕ್ಸ್ ಮಾಡಿ, ಮತ್ತು ವುಡ್ ಪ್ರೈಮರು, ಚಾಪ್ ಪೌಡ್ರು ಮತ್ತು ಎನಮಲ್ಲು ನೋಡಿ ಇಷ್ಟೂ ಮಿಕ್ಸ್ ಮಾಡಿಬಿಟ್ಟು ನಾವೇ ಸ್ವಂತವಾಗಿ ತಯಾರು ಮಾಡ್ಕೊಂಡು ಈ ಥರ ಪಟ್ಟಿ ಹಾಕ್ತೀವಿ. ಯಾಕೆಂದರೆ ಇದು ಕಿತ್ತೋಗಲ್ಲ. ಇದು ಯಾವುದೇ ಕಾರಣಕ್ಕೂ ಈ KFF ಗ್ರೇ ಪಟ್ಟಿ ಇದೆ ನೋಡಿ, ಆ KFF ಬೇಗ ಕಿತ್ತೋಗುತ್ತೆ. ಹಾಗಾಗಿ ಇದನ್ನು ಮಾಡೋದ್ರಿಂದ ಇದು ಯಾವುದೇ ಕಾರಣಕ್ಕೂ ಒಡವು ಬರೋಲ್ಲ, ಕಿತ್ತೋಗಲ್ಲ. ಅದಕ್ಕೋಸ್ಕರನೇ ಮಾಡ್ಕೊಳೋದು ಇದನ್ನು ನೋಡಿ. ಮೇಲೊಂದು ಕಿಟಕಿ ಇದೆ ನೋಡಿ. 19-27ರಲ್ಲಿ ಯಾವ ಥರ ಡೂಪ್ಲೆಕ್ಸ್ ಇದೆ ನೋಡಿ. ಇಷ್ಟೇ ಅಗಲ ಇರೋದು ನೋಡಿ. 1 2 ಕೈಲಿ ಹಾಕಿದ್ರೆ 2 ಇರೋದು. ಆದರೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರಿಬ್ಬರೇ ಇರೋದಲ್ಲ, ಇನ್ನು ಮಕ್ಕಳೆಲ್ಲ ಔಟ್ ಸೈಡೇ ಇರೋದು. ಹೆಣ್ಮಕ್ಳೆಲ್ಲ ಎಲ್ಲರೂ ಆಂಟಿ, ಗಂಡು ಮಕ್ಳು ಯಾರೂ ಇಲ್ಲ ಇವರಿಗೆ. ಹೆಣ್ಮಕ್ಳೇ ಎಲ್ಲ ಔಟ್ ಸೈಡ್ಗೆ ಮದುವೆ ಮಾಡಿ ಕಳಿಸಿದ್ದಾರೆ. ಹಂಗಾಗಿ ಇವರಿಬ್ಬರೇ ಇರೋದಕ್ಕೆ ಸಾಕು ನಮಗೆ ಇಷ್ಟೇ ಅಂತ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದಾರೆ. ಆದರೂ ಡೂಪ್ಲೆಕ್ಸ್ ಮನೆ ಚಿಂದಿ ಚಿತ್ರಣ ಇದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಕಾಪಿ ಗೋಡನ್ ಅಂತ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬನ್ನಿ ಎಂಟ್ರೆನ್ಸಿಗೆ ಹೋಗೋಣ. ಪ್ರೈಮರ್ ನೋಡಿ, ಅಪೋಲೋ ಪ್ರೈಮರ್ ಹೊಡೆದಿರೋದು, ಎಮೋಷನ್ ಬೇಸ್ಡು. ಅದರ ಚಿಂದಿ ಚಿತ್ರಾನ್ನ ಬಂದಿದೆ ನೋಡಿ. ಎಲ್ಲೂ ಪ್ಯಾಚ್ ಗೀಚ್ ಎಲ್ಲೂ ಬೀಳಲ್ಲ, ಮಾತ್ರ ಪೈಂಟ್ ಹೊಡೆದಂಗೆ ಬರೋದು. ಸೇಮ್ ಪೈಂಟ್ ಹೊಡೆದಂಗೆ ಬರುತ್ತೆ ನೋಡಿ. ವೈಟ್ನೆಸ್ ಎಲ್ಲ ಸಖತ್ ವೈಟ್ನೆಸ್ಸು, ಪ್ಯಾಚ್ ಬೀಳಲ್ಲ ನಿಮಗೆ. ಎಮೋಷನ್ ಏಸ್ ಕ್ವಾಲಿಟಿ ಹೆಂಗೆ ಹೊಡಿತೀರ ಅದೇ ಥರನೇ ಬರುತ್ತೆ. ಇದು ಪ್ರೈಮರೇ ಆ ಕ್ವಾಲಿಟಿ ಕೊಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ಕಾಣಿಸ್ತಿದೆಯಾ ಹೆಂಗೆ ಬಂದಿದೆ ಅಂತ ನೋಡಿ. ಇಲ್ಲಿ ಸಕ್ಕದ ಬಂದಿದೆ. ಸ್ಪಾಟ್ ಲೈಟ್ ಅಂತೂ ತುಂಬ ಕೊಟ್ಟಿದ್ದಾರೆ ಇಲ್ಲಿ. 1 2 ಟೋಟಲ್ 7-8 ಸ್ಪಾಟ್ ಲೈಟ್ ಇದೆ
ಇಲ್ಲೇ ಮುಂದ್ಗಡೆನೇ ತೋಟ ಅವ್ರ ಮನೆದು, ಫುಲ್ ತೋಟ ಅವ್ರದ್ದೇನೆ ಇದೆಲ್ಲ. ನೋಡಿ ಒಂಥರ ಈ ಕಡೆ ಇಟ್ಟು ನೋಡಿದ್ರೆ ಒಳ್ಳೆ ಶೈನಿಂಗ್ ಕಾಣಿಸುತ್ತೆ ಪ್ರೇಮರ್. ಅಷ್ಟು ಸೂಪರಾಗಿ ಬರುತ್ತೆ ಪ್ರೇಮರು, ಅಪೋಲೋ ಪ್ರೇಮರು, ಎಮೋಷನ್ ಬೇಸ್ಡ್ ಪ್ರೇಮರು. ಅದು ತೋರಿಸ್ತೀನಿ ಡಬ್ಬ ಎಲ್ಲಿದೆ ಅಂತ, ಯಾವ್ದು ಹೊಡೆದಿರೋದು ಅಂತ ತೋರಿಸ್ತೀನಿ. ಸಕ್ಕ ಚೆನ್ನಾಗಿ ಬಂದಿದೆ. ತೋಟ ಎಲ್ಲ ತುಂಬ ಕಂಡೀಷನಾಗಿ ಇಟ್ಟಿದ್ದಾರೆ. ತೋಟ ನೋಡಿ, ತೋಟ ಎಲ್ಲ ಕಂಡೀಷನಾಗಿ ಇಟ್ಟಿದ್ದಾರೆ. ನೋಡಿ ಮನೆ ಈ ಕಡೆಯಿಂದ ವೇವು ಒಳ್ಳೆ ಸೂಪರಾಗಿದೆ. ಲೆಫ್ಟ್ ಸೈಡು, ಆ ಕಡೆ ರೈಟ್ ಸೈಡ್ ಇರೋದು. ಇದು ಪೂರ್ವ ಪೇಸಿಗೆ ಇರೋದು, ಪೂರ್ವದ ಮುಖ ಮಾಡಿರೋದು ಮನೆ. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಡೈರೆಕ್ಟಾಗಿ ಒಳಗಡೆ ಹೋಗೋಣ. ಏನು ಕೆಲಸ ನಡೀತಿದೆ ಎಲ್ಲ ತೋರಿಸ್ತೀನಿ. ನೋಡಿ ಪಾಲಿಶ್ ಸ್ಟೋರ್ ಅಂತೂ ತುಂಬ ದೊಡ್ಡದು, 1 ಅಡಿ ಇದು ಬರುತ್ತೆ. ಇದು ಅಗಲ 1 ಅಡಿ ಪಾಲಿಶ್ ಅನಿಸುತ್ತೆ. 1 ಅಡಿನ 9 ಇಂಚ ಇರಬೇಕು ಮೋಸ್ಟ್ಲಿ. ಇದೆ ನೋಡಿ, ಮೋಸ್ಟ್ಲಿ 9 ಇಂಚಿದು, 9 ಇಂಚ್ ಡೋರು ಅಲ್ಲ, ಇದು ಚೌಕಟ್ಟು ಡೋರು. ಒಂದು 4 ಇಂಚ 5 ಇಂಚ ಡೋರ್ ಬರುತ್ತೆ. ಇದು ನೋಡಿ ಎಂಟ್ರೆನ್ಸು. ಬಂದಿದ್ದ ತಕ್ಷಣವೇ ಹಾಲಿಂದಲೇ ಹತ್ತೋಗಂಗೆ ಒಳ್ಳೆ ಸೂಪರಾಗಿ ನೋಡಿ, ಒಳ್ಳೆ ಕರ್ವಾಗಿ ಹೆಂಗೆ ಕೊಟ್ಟಿದ್ದಾರೆ. ಮಸ್ತ ಬಂದಿದೆ ಅಲ್ಲ ಚಿಂದಿ ಚಿತ್ರಾನ್ನ, ಬನ್ನಿ ಮೊಸರನ್ನ. ನೋಡಿ ಇದು ಲೆಫ್ಟ್ ಸೈಡಿಗೆ ಬಂದಿದ್ದ ತಕ್ಷಣ ಕಿಚನ್ ರೂಮು. ನೋಡಿ ಇದು ಕಿಚನ್ ರೂಮ್. ವಾವ್, ಸಾಲಿಡಾಗಿ ಬಂದಿದೆ ಕಿಚನ್ ರೂಮ್ ಎಲ್ಲ. ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಮುಂದೆ ಬಂದಿದೆ. ನೋಡಿ ಕಿಟಕಿ ಬಾಗಿಲಿಗೆಲ್ಲ ಕೇಫ್ ಎಲ್ಲ ರೆಡಿಯಾಗಿದೆ. ಇನ್ನೇನು ಉಜ್ಜಿ ಕಲ್ಲರ್ ಹೊಡೆಯೋದಷ್ಟೇ. ಒಳಗಡೆ ಲಪ್ಪ ಉಜ್ಜದಲ್ಲೇ ಕಲ್ಲರ್ ಹೊಡೆಯೋಕ್ಕಲ್ಲ ಕಿಟಕಿ. ಇದು ಪಾಲಿಶ್ ಸ್ಟೋರು. ಹಂಗಾಗಿ ಸಕ್ಕದಾಗಿ ಬಂದಿದೆ ಮಾತ್ರ, ಸೂಪರ್. ಈಗ ಪಾಲಿಶು ಡಬಲ್ ಕೋಟ್ ಆಗಿದೆ, ಡಬಲ್ ಕೋಟ್ ಆಗ್ತಾ ಇದೆ. ಸಿಂಗಲ್ ಕೋಟ್ ಆಗಿ ಡಬಲ್ ಕೋಟ್ ಆಗ್ತಾ ಇದೆ. ಇನ್ನು ನೋಡಿ ಅದರ ಪಕ್ಕದಲ್ಲೇ ರೂಮು, ಚಿಕ್ಕ ರೂಮು ಒಂದು. ನೋಡಿ 19-27ರಲ್ಲಿ ಡೂಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ದಾರೆ ಅಂದರೆ ಯಾರು ನಂಬಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೂಮು. ಆರಾಮಾಗಿ ಒಂದು ಮಂಚ ಇಡ್ಬೋದು. ಮಂಚ ಹಿಡ್ಕೊಂಡು ಈ ಸೈಡಿಗೆ ವಾರ್ಡ್ರೂಫ್ ಏನಾದ್ರು ಮಾಡಿಸ್ಕೊಬೋದು, ಕಬೋರ್ಡ್ ಗಿಬೋರ್ಡು. ಅಲ್ಲಿಗೆ ಮಂಚ ಇಡ್ಬೋದು ಆರಾಮಾಗಿ. ತುಂಬ ಸಫಿಷಿಯೆಂಟಾಗಿದೆ. ಅಟ್ಯಾಚ್ ಬಾತ್ರೂಮ್ ಎಲ್ಲ ಏನು ಮಾಡ್ಕೊಂಡಿಲ್ಲ, ಸಾಕು ಅವರಿಬ್ಬರಿಗೆ ಅಲ್ವಾ. ಹೊರಗಡೆ ಬಾತ್ರೂಮ್ ಮಾಡ್ಕೊಂಡಿದ್ದಾರೆ. ನೋಡಿ ವೇವು, ಈ ಕಡೆ ವೇವು ಹೆಂಗೆ ಕಾಣಿಸುತ್ತೆ, ಸೂಪರಾಗಿ ಕಾಣಿಸ್ತಿದೆ. ನಮ್ಮ ದೇವು ಪೇಂಟ್ರು ಇದಾಗ್ತಿದ್ದಾರೆ, ಲಪ್ಪ ಹಾಕ್ತಿದ್ದಾರೆ. ನೋಡಿ ಇಲ್ಲಿ ಪಕ್ಕದಲ್ಲೇ ದೇವ್ರ ರೂಮ್ ಇದೆ. ಇಲ್ಲಿಂದ ನೋಡೋದಾದರೆ ವೀವು ಮಸ್ತಾಗಿ ಕಾಣಿಸುತ್ತೆ. ದೇವ್ ಪೇಂಟ್ರೆ ಹೇಳ್ರಿ ಸಮಾಚಾರ. ಸೂಪರಾಗಿ ಕಾಣಿಸ್ತಾ ಇದ್ದೀರಲ್ರಿ. ನೋಡ್ರಿ ಇಲ್ಲೇ ವೈಟ್ ಆಗ್ಬಿಟ್ಟಿದ್ದೀರಾ. ನೋಡ್ರಿ ವೈಟ್ ಆಗ್ಬಿಟ್ಟಿದ್ದೀರಿ. ಒಳ್ಳೆ ಕ್ಲೋಸಿಗೆ ಕಾಣಿಸುತ್ತೆ ಮಾತ್ರ ಎಲ್ಲ. ಇದು ಯಾವುದು ಲೀಡರ್ ಅಂತ, ಲೀಡರ ಲೆಜೆಂಡ ಇದು. ಲೀಡರ್ ಅಲ್ಲ ಇದು, ವಾಲ್ಕೇರ. ನೋಡಿ ಇದೇ ಕಂಪ್ನಿದೆ ನಾವು ಫುಲ್ಲು ಯೂಸ್ ಮಾಡೋದು. ಔಟ್ ಸೈಡು ಇನ್ ಸೈಡು ಎಲ್ಲ ಪೂರ್ತಿ ಇದೇನೆ ಯೂಸ್ ಮಾಡೋದು. ಮಾತ್ರ ಪ್ರೇಮರ್ ಮಾತ್ರ ಅಪೋಲೋ ಪ್ರೇಮರ್ ಯೂಸ್ ಮಾಡ್ಕೊತೀನಿ. ಒಳಗಡೆಗೆ ಲೈಫ್ ಸ್ಟೈಲ್ ಎನ್ರಿಚ್ ಮಾಡ್ಕೊತೀನಿ. ಇನ್ನು ಲಪ್ಪ ಮತ್ತು ಹೊರಗಡೆ ಅಪೆಕ್ಸ್ ಎಲ್ಲ ಇದೇ ಕಂಪ್ನಿದೇ ಯೂಸ್ ಮಾಡೋದು. ಲೀಡರು ಅದು ಲೆಜೆಂಡ್ ಸಿಲ್ಕು, ಇದು ಲೀಡರು. ಇದು ವಾಲ್ಕೇರ್ದು ಹೆಸರು ಲೀಡರ್ ಅಂತ. ಸಕ್ಕದಾಗಿ ಒಂದು ಚಿಂದಿ ಬರುತ್ತೆ, 30 kg. ಸೂಪರು. ಟೋಟಲು ಈ ಮನೆಗೆ ಎಷ್ಟು, 15 ಚೀಲ ಅಲ್ವಾ. ನೋಡಿ ಈ ಮನೆಗೆ 15 ಚೀಲ ತಂದ್ಕೊಟ್ಟಿದ್ದೀನಿ. 15 ಚೀಲದಲ್ಲೇ ಫಿನಿಶಿಂಗ್ ಆಗುತ್ತೆ. ಬನ್ನಿ ಮೇಲೆ ಹೋಗೋಣ, ಹೆಂಗಿದೆ ಅಂತ ನೋಡೋಣ. ನೋಡಿ ರೂಪಿಂಗಿಗೆ ಹಂಗೆ ಬಿಡ್ಕೊಂಡಿದ್ದಾರೆ, ಓಪನ್ ಬಿಡ್ಕೊಂಡಿದ್ದಾರೆ ರೂಪಿಂಗು. ಹಂಗೆ ಕಾಣಿಸ್ಲಿ ಚೆನ್ನಾಗಿ, ಅದೇ ಥರನೇ ಇರಲಿ ಅಂತ. ಈಗ ಅದು ಹಂಚಿಗೆ ಹೇಳಿದ್ದಾರೆ ಟೆರಕೋಟ ಹೊಡಿಬೇಕು, ಮತ್ತು ಇದಕ್ಕೆ ಬ್ರೌನ್ ಹೊಡಿಬೇಕು, ಗೋಲ್ಡನ್ ಬ್ರೌನು ಹೊಡೆದೆ. ಇನ್ನು ನೆಕ್ಸ್ಟಿಗೆ ಕಲರ್ ಮಾಡ್ಬೇಕಾದ್ರೆ ಇನ್ನೊಂದ್ಸಲ ವೀಡಿಯೋ ಮಾಡ್ತೀನಂತೆ. ನೋಡಿ ಇದು ಸಿಂಗಲ್ ಕೋಟ್ ಆಗಿತ್ತು, ಈಗ ಡಬಲ್ ಕೋಟ್ ಮಾಡ್ಕೊಬರ್ತಿದ್ದಾರೆ. ಡಬಲ್ ಆಗಿದ್ದ ತಕ್ಷಣ ಈಗ 3ನೇ ಕೋಟ್ ಮಾಡ್ಕೊಬರ್ತಾರೆ.
ಈಗ ಡಬಲ್ ಆಗಿದ ತಕ್ಷಣವೇ ತ್ರಿಬಲ್ ಮಾಡ್ಕೊ ಬರ್ತಾರೆ ಲಪ್ಪ. ನೋಡಿ ಎಲ್ಲ ಸಿಂಗಲ್ ಮಾಡ್ಕೊಂಡು ಪಾಪ ಇಬ್ಬರೇ ಮಾಡ್ತಾರೆ ಅದು ಕೆಲಸ. ಸಕ್ಕ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನೋಡಿ. ನಮ್ಮ ಹುಡುಗ ನಮ್ಮ ಮಾವನ ಮಗ ಇವನು ಪುನಿ ಅಂತ. ಇಲ್ಲಿ ನೋಡ ಏನಪ್ಪ ಒಂದು ಕ್ಯಾಮ್ರಕ್ಕೆ ಒಂದು ಫೋಟೋ ಕೊಡೋಕ್ಕಲ್ಲ, ಒಂದು ಮುಖ ತೋರ್ಸೋಕ್ಕಲ್ಲ ಅಂದರೆ ಎಂಥ ಮರ್ಯ ನೀವು? ಹಾಂ, ಎಂಥ ಮರ್ಯ? ನೋಡು ನಮ್ಮ ಹುಡುಗ ಫೇಮಸ್ ಆಗಲಿ ಅಂತ ಇಲ್ಲಿ ಮುಖ ಕೊಡಕ್ಲ್ವಾ? ಮುಖ ಇಲ್ಲರಲ್ಲಿ ಬೆಳ್ಳಗಾಗೋಗಿದೆ. ಇತ್ತೀಚೆ ಬೆಳ್ಳಗಾಗಿದೆ ಕಣಪ್ಪ ಈಗ. ನಿಜವಾಗ್ಲೂ ಸೂಪರಾಗಿ ಬೆಳ್ಳಗಾಗಿದೆಯಪ್ಪ. ನೋಡಿ ಇದೆ ಅಪೋಲೋ ಪ್ರೇಮರ್ ಹೇಳಿದ್ನಲ್ಲ ಪ್ರೋ, ಹೊರಗಡೆ ಅಂತೂ ಚಿಂದಿ ಬರುತ್ತೆ, ಅದೇ ಶೈನಿಂಗ್ ಕಾಣಿಸ್ತಿದೆ ಅಂತ ಹೇಳಿದ್ನಲ್ಲ, ತುಂಬ ಸೂಪರಾಗಿ ಬರುತ್ತೆ. ನೋಡಿ ಆಲ್ರೆಡಿ ಈಗ ಸಿಂಗಲ್ ಆಗಿತ್ತು ನೋಡಿ, ಸಿಂಗಲ್ ಆಗಿರೋದು ಈಗ ಡಬಲ್ ಮಾಡ್ಕೊಂಬರ್ತಾಯಿದ್ದಾನೆ. ಮಾಡ್ಕೊಂಬರಲಿ, ಆಮೇಲೆ ತ್ರಿಬಲ್ ಮಾಡ್ಕೊಂಬರ್ತಾರೆ ನೋಡಿ. ಇಲ್ಲಿ ಯಾಕೆ ನಾವು ಹೇಳ್ತೀವಿ ಅಂತಂದರೆ ಇಲ್ಲಿ ಶೀತ ಕಟ್ಟುತ್ತೆ. ನಾವು ಹೇಳಿದ್ರೆ ಕೇಳಲ್ಲ ಓನರ್ಗಳು. 2 ಅಡಿ 1 ಅಡಿ ಶೀತ ಕಟ್ಬಿಡುತ್ತೆ ಕೆಳಗಡೆಯಿಂದ ಇಲ್ಲಿಗೆ. ಹಂಗಾಗಿ ಲಪ್ಪ ಹಾಕಲ್ಲ. ಇವ್ರದ್ದು ಹಾಕಿರಲಿಲ್ಲ, ಈಗ ಹಾಕೊಂಡು ಬರ್ತಾಯಿದ್ವಿ. ಸಿಂಗಲ್ ಕೋಟ್ ಹಾಕ್ಬೇಕಾರೆ ಹಂಗೆ ನಾನು ಬಿಟ್ಟಿದ್ದೆ, ಈಗ ಹಾಕೊಂಡು ಬರ್ತಾಯಿದ್ದಾರೆ. ನೋಡಿ ಹಂಗೆ ಲಪ್ಪ ಹೆಂಗೆ ಇಬ್ಬರೇ ನೋಡಿ. ಅಲ್ಲೊಂದು 3-4 ಬಿಲ್ಡಿಂಗಿಂದು ಇವರಿಬ್ಬರದೇ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಹೆಂಗೆ ಫುಲ್ ಸ್ಪೀಡ್ ಕೆಲಸ ಮಾಡ್ತಾರೆ, ಬೇಗ ಕೆಲಸ ಮಾಡ್ತಾರೆ. ಇಷ್ಟು ಮುಗಿಸ್ಕೊ ಬನ್ನಿ ಅಂದರೆ ಅಷ್ಟೇ ಮುಗಿಸ್ಕೊ ಬರ್ತಾರೆ ಕೆಲಸವ. ಚಿತ್ರಾನ್ನ ಮುಗಿಸ್ಕೊ ಬರ್ತಾರೆ. ಹಂಗಾಗಿ ನಮಗೆ ತುಂಬ ಇಷ್ಟ ಇವರಂದರೆ ನಮಗೆ ತುಂಬ ಅಂದರೆ ತುಂಬ ಇಷ್ಟ. ಹಂಗಾಗಿ ನಾವು ಎಲ್ಲೂ ನಮ್ಮ ಹುಡುಗರನ್ನ ಬಿಟ್ಕೊಡಲ್ಲ. ಅವ್ರಿಗೇನು ಬೇಕು, ಬಿರಿಯಾನಿ ಬೇಕು ಅಂದರೆ ಬಿರಿಯಾನಿನೇ ಕೊಡಿಸ್ತೀವಿ, ಮತ್ತು ಕಾಲು ಸೂಪ್ ಬೇಕು ಅಂದರೆ ಕಾಲು ಸೂಪೇ ಕೊಡಿಸ್ತೀವಿ, ಅಂದರೆ ಕಬಾಬ್ ಬೇಕು ಅಂದರೆ ಕಬಾಬೇ ಕೊಡಿಸ್ತೀವಿ. ಅಂದರೆ ಆಮೇಲೆ ಇನ್ನೇನು ಮಟನ್ ಬಿರಿಯಾನಿ ಬೇಕಂದ್ರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಬೇಕಂದ್ರೆ ಚಿಕನ್ ಬಿರಿಯಾನಿ, ಆಮೇಲೆ ಕೋಳಿ ಬಿರಿಯಾನಿ ಬೇಕಂದ್ರೆ ಕೋಳಿ ಬಿರಿಯಾನಿ, ಕುರಿ ಬಿರಿಯಾನಿ ಬೇಕಂದ್ರೆ ಕುರಿ ಬಿರಿಯಾನಿ. ನೋಡಿ ಈ ಥರ ಎಲ್ಲ ಆಪ್ಷನ್ಸ್ಗಳು ಕೊಡ್ತೀವಿ ಹುಡುಗರಿಗೆ, ತಿಂತಾರೆ, ಹಂಗೆ ಕೆಲಸ ಮಾಡ್ತಾರೆ. ಯಾಕೆಂದರೆ ನಮಗೆ ನಮ್ಮ ಮಾತು ಕೇಳಂಗಿರ್ಬೇಕು ಪೇಂಟ್ರು. ಹಂಗಾಗಿ ನೋಡಿ ನಮಗೆ ಇವರೆಲ್ಲ ಕೇಳ್ತಾರೆ. ನಮ್ಮ ಹುಡುಗರೇ ಅಲ್ವಾ, ಎಲ್ಲ ನಮ್ಮ ಮಾವನ ಮಕ್ಕಳೇ ಹುಡುಗರು. ಹಂಗಾಗಿ ಇವನು ನಮ್ಮ ಮಾವನ ಮಗ ಹುಡುಗ, ಸೂಪರ್ ಹುಡುಗ. ಎಲ್ಲ ಕೆಲಸ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾರೆ. ಎಂಥ ಕೆಲಸನೇ ದೊಡ್ಡ ಕೆಲಸನೇ ಇರಲಿ, ಚಿಕ್ಕ ಕೆಲಸನೇ ಇರಲಿ, ಅದು ಮುಗಿಸ್ಬೇಕನ್ನೋ ಮುಗಿಸ್ಕೊಟ್ಟು ಹೋಗ್ತಾರೆ ಹುಡುಗರು. ಆ ಥರ ಹುಡುಗರನ್ನೇ ನಾವು ಹಿಡ್ಕೊಂಡಿರೋದು. ಯಾಕಂದರೆ ಹಂಗೆ ಕೆಲಸ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಬೇಕು ಅಂದರೆ ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಹೆಲ್ಪ್ ಮಾಡೋಕೆ ರೆಡಿ ಇರ್ತೀವಿ. ಹಂಗಾಗಿ ಯಾಕೆಂದರೆ ನಾವು ಹೆಂಗೆ ನೋಡ್ಕೊತೀವಿ ಅದೇ ಥರನೇ ಕೆಲಸಕ್ಕೆ ನೀವು ಚೆನ್ನಾಗಿ ಮಾಡ್ತೀವಿ. ಇದೊಂದು ಪಾಲಿಶ್ ಡೋರ್ ಇದೆ, ಇದನ್ನು ಮಾಡಿಕೊಡ್ಬೇಕು. ಮತ್ತು ಬನ್ನಿ ಎಂಟ್ರೆನ್ಸಿಗೆ ಹೋಗೋಣ. ಇದೇ ಹೇಳಿದ್ನಲ್ಲ ಬಾಲ್ಕೊನಿ ಅಂತ ಇದ್ರ ಹೆಸರು. ಸೂಪರಾಗಿ ಬಂದಿದೆ ಮಾತ್ರ. ಇದು ಟೈಲ್ಸು ಅಷ್ಟೇ ಸಕ್ಕತ್ತಾಗಿ ಈ ಮನೆಗೆ ಒಳ್ಳೆ ಕಲ್ಲರ್, ಏನಾರು ಆ ಕಡೆಗೆ ಕಲ್ಲರ್ ಬಿತ್ತು ಅಂತಂದರೆ ಮಸ್ತಾಗಿ ಕಾಣುತ್ತೆ. ಮತ್ತು ಇದಕ್ಕೆಲ್ಲ ಬಾರ್ಡ್ರ್ ಕೊಟ್ಟ ಅಂದರೆ ಇನ್ನೂ ಹೈಲೈಟಾಗಿ ಕಾಣುತ್ತೆ. ಮತ್ತು ಇದಕ್ಕೆಲ್ಲ ಇದು ಟ್ಯಾರಾಕೋಟ ಹೊಡೆದ್ಬಿಟ್ಟು ಇದಕ್ಕೆ ಬ್ರೌನ್ ಮಾಡ್ತೀವಲ್ಲ, ಆವಾಗ ಇನ್ನೂ ಹೈಲೈಟಾಗಿ ಕಾಣುತ್ತೆ, ಸೂಪರಾಗಿ ಕಾಣುತ್ತೆ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ಸಿ. ನಮ್ಮ ಪೇಂಟರ್ ಅಭಿಮಾನಿಗಳು, ನೋಡ್ತಿರುವಂಥ ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ತಿರೋದು ಏನು ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಾವು ಇಷ್ಟೇ ಕೇಳ್ತಿರೋದು. ನೋಡಿ ಇವ್ರದ್ದು ತಮ್ಮನ ಮನೆ, ಅದು ಅಣ್ಣನ ಮನೆ ನೋಡಿ. ಅದು ಒಳ್ಳೆ ಸಕ್ಕತ್ತಾಗಿ ಕೆಲಸ ಮಾಡಿಕೊಟ್ಟಿದ್ವಿ, ಸೂಪರಾಗಿ ಕೆಲಸ ಮಾಡಿಕೊಟ್ಟಿದ್ವಿ. ಅದನ್ನೇ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟಾಟಾ, ಬಾಯ್, ಸಿ ಯು. ಬನ್ನಿ ಹೋಗೋಣ.
ಸಬ್ಸ್ಕ್ರೈಬು ಬೇಗ ಒಂದು 10,000 ಸಬ್ಸ್ಕ್ರೈಬ್ ಆಗಂಗೆ ನಮಗೆ ಸಪೋರ್ಟ್ ಮಾಡಬೇಕು ಅಭಿಮಾನಿಗಳು, ಜನಗಳು. ಬೇಗ 10,000 ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊಳ್ತಾಯಿದ್ದೀನಿ. ಆಗಬೇಕು ಅಂತ ನನಗೂ ಆಸೆ. ಯಾಕೆಂತಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ನೀವು ಬೆಳೆಸ್ತೀರ ಅನ್ನೋದು ನನಗೆ ನಂಬಿಕೆ ಇದೆ. ಹಾಗಾಗಿ ಬೆಳೆಸಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯಗೊಳ್ಳಲಿದೆ. ಟಾಟಾ, ಬಾಯ್ ಬಾಯ್, ಸಿ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಕಲ್ಲರ್ ಆದಮೇಲೆ ಮತ್ತೆ ಸಿಗೋಣ.